1 ಗಂಟೆಯಾದರೂ ಆಂಬ್ಯುಲೆನ್ಸ್ ಬಂದಿಲ್ಲ ರೀ ಎಂದು ಮಾಜಿ ಸಚಿವರ ಮುಂದೆ ಯುವತಿ ಕಣ್ಣೀರು. ಹುಮ್ನಾಬಾದ್ನಲ್ಲಿ ಹೈಟೆಕ್ ಆಂಬ್ಯುಲೆನ್ಸ್ ಇದ್ದರೂ ವ್ಯರ್ಥ. ಹೌದು, ಹೈಟೆಕ್ ಆಂಬ್ಯುಲೆನ್ಸ್ ಪ್ರಾರಂಭವಾದಾಗ ಅದರಲ್ಲಿನ ಅನುಕೂಲತೆಗಳು ನಮ್ಮ ಜೆಕೆ ನ್ಯೂಸ್ ಮೂಲಕ ನಾವು ತೋರಿಸಿದ್ದೇವೆ. ಆದರೆ ಅದೇ ಆಂಬ್ಯುಲೆನ್ಸ್ ಇದೀಗ ಪಾಳು ಬಿದ್ದಿರುವುದು ಕಂಡು ಬಂದಿದೆ. ಈ ಹಿಂದೆ ಹುಮ್ನಾಬಾದ್ ತಾಲೂಕಿನಲ್ಲಿ ರಸ್ತೆ ಅಪಘಾತ ಸಂಭವಿಸಿ ಯುವಕನೋರ್ವ ಸಾವನ್ನಪ್ಪಿದ್ದು ಕುಟುಂಬಕ್ಕೆ ಆಸರೆಯಾಗಿದ್ದ ಕಲಾವಿದ ಆಂಬ್ಯುಲೆನ್ಸ್ ಬಾರದೇ ಇರುವುದಕ್ಕೆ ನರಳಿ ಕೊನೆಯುಸಿರು ಎಳೆದಿದ್ದಾರೆ ಎಂದು ಅವರ ಸಹೋದರಿ ಕಣ್ಣೀರು ಹಾಕಿದ್ದಾರೆ. 15-20 ನಿಮಿಷದಲ್ಲಿ ಏನಾದರೂ ಆಂಬ್ಯುಲೆನ್ಸ್ ಬಂದರೆ ನಮ್ಮಣ್ಣ ಉಳಿಯುತ್ತಿದ್ದ ಎಂದು ಯುವತಿ ಕಣ್ಣೀರು ಹಾಕಿದ್ದಾಳೆ. ಹುಮ್ನಾಬಾದ್ನಲ್ಲಿ ಹೈಟೆಕ್ ಆಂಬ್ಯುಲೆನ್ಸ್ ಲಭ್ಯವಿದ್ದರೂ ಪಾಳು ಬಿದ್ದದೆ, ಕೆಟ್ಟಿದ್ದರೆ ಸರಿಪಡಿಸಿ ಯಾಕೆ ಪ್ರಾರಂಭ ಮಾಡಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಸೈಯದ್ ಯಾಸೀನ್ ಅಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಂಬ್ಯುಲೆನ್ಸ್ ಸರಿಯಾಗಿದ್ದರೆ ಕುಟುಂಬಕ್ಕೆ ಆಸರೆ ಇದ್ದ ಒಂದು ಜೀವ ಉಳಿಯುತ್ತಿತ್ತು ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತಿನ ದಿವಸ ನಾವು ಹುಮ್ನಾಬಾದ್ ಜನರಲ್ ಹಾಸ್ಪಿಟಲ್ಗೆ ಬಂದಿದ್ದೇವೆ. ಯಾಕಂದರೆ ಮೊನ್ನೆ ಕಟ್ಟಳ್ಳಿ ವಿಲೇಜ್ನಲ್ಲಿ ಒಂದು ಆಕ್ಸಿಡೆಂಟ್ ಐತ್ರಿ. ಇಲ್ಲಿ ರೋಡಿನಲ್ಲಿ ಅಲ್ಲಿಂದ ಒಂದು ಕನ್ನಡ ಫಿಲಮ್ ಆ್ಯಕ್ಟರ್ ತಮ್ಮಣ್ಣ ಅವ್ರದ್ದು ಇದು ಆಕ್ಸಿಡೆಂಟ್ ಐತ್ರಿ. ಅಲ್ಲಿ ಆಂಬ್ಯುಲೆನ್ಸ್ ತುರ್ತು ಸೇವಾದಲ್ಲಿ ಇದು ಆಗಿಲ್ಲ. ಅದ್ರ ಸಲಾಗ ಅದು ಏನೈತ್ರಿ, ಅವ್ರದ್ದು ಸ್ವಂತ ತಂಗಿ ಮಾಜಿ ಮಂತ್ರಿಯವರಿಗೆ ಕಡ್ಕಡೆ ವಿನಂತಿ ಮಾಡ್ತಾ ಇದ್ದೀವಿ. 1 ತಾಸು ನಾವು ಫೋನ್ ಮಾಡ್ತಿದ್ರಿ, ಆಂಬ್ಯುಲೆನ್ಸ್ ಕಡ್ಸಲಾಗ ಆಗಿಲ್ಲ ಹಾಸ್ಪಿಟಲ್. ಯಾರು ಮುಟ್ಟಿದಿಲ್ರಿ, ರೋಡ್ ಮೇಲೆ ಬಿದ್ರ ನಾ ಹೋಗಿ ತೊಡಿ ಮೇಲೆ ತಗೋಣ, ಅವಾಗ ಬರ್ತಾರ್ರಿ ಮಂದಿ. ಆಂಬ್ಯುಲೆನ್ಸ್ ಬಂದಿಲ್ರಿ 1 ಗಂಟೆ ಅಂತ ಎದಕ್ಕಂತಾರ್ರಿ. 1 ಗಂಟೆ ಉಸಿರಾಡ ನಮ್ಮ ಅಣ್ಣ, ಆಂಬ್ಯುಲೆನ್ಸ್ ಕಳ್ಸಿಲ್ಲ ಏನಿಲ್ಲ. 1 ಗಂಟೆ ಆದ್ಮೇಲೆ ಆಂಬ್ಯುಲೆನ್ಸ್ ಬಂದದ. ಏನ್ ಮಾಡಿದ್ರು ಸರ್ಕಾರ ಹಾಸ್ಪಿಟಲ್ ಫೋನ್ ಮಾಡ್ರ, ಎಲ್ಲಿತ್ತು ಆಂಬ್ಯುಲೆನ್ಸ್ಗಳು? ಅಷ್ಟು ಖಾಲಿ ನಿಂದಿರ್ತಾವ, ಒಂದ್ ಆಂಬ್ಯುಲೆನ್ಸ್ ಕಳ್ಸ್ಲಕ್ ಆಗಿಲ್ಲ. ಏನ್ ದೂರ ಇತ್ತೇನ್ರಿ ಅವರಿಗೆ? ಮತ್ತೇನಾಗ್ಯದ ಅಂದ್ರೆ ಸರ್, ಇದು ನೋಡ್ರಿ ನೀವು, ಇದು ಹಾಸ್ಪಿಟಲ್ನಲ್ಲಿ ನಾವು ಹುಮ್ನಾಬಾದ್ ಹಾಸ್ಪಿಟಲ್ ಹಿಂದಕ್ಕೆ ಬಂದಿದ್ದೇವೆ. ಇದು ಒಂದು ಹೈಟೆಕ್ ಆಂಬ್ಯುಲೆನ್ಸ್ ಇದೆ ಸರ್. ಇದು 55 ಲಕ್ಷ ರೂಪಾಯಿದು. ಇದು 21-22 ಸಾಲಿನಲ್ಲಿ KKRDBದಾಗ ಇದು ಹುಮ್ನಾಬಾದಿಗೆ ಗ್ರಾಂಟ್ ಆಗಿದೆ, ಅಲಾಟ್ ಆಗಿದೆ ಸರ್. ಇದು 3-4 ವರ್ಕ್ಸ್ ಆಗ್ತಾ ಇದ್ದೇವೆ. ಇದು ಆಂಬ್ಯುಲೆನ್ಸ್ ನೋಡ್ರಿ ಸರ್, 1 ದಿವಸ ಇದು ಆಗಿಲ್ಲ ಹುಮ್ನಾಬಾದ್ನಲ್ಲಿ. ಹ್ಯಾಂಗೆ ನಿಂತಿದ್ರೆ ಅದು ಸ್ಕ್ರಾಪ್ ಕಂಡೀಷನ್ದಾಗ ಬಂದೆ ಸರ್. ತಾವು ಖುದ್ ನೋಡ್ಬೋದು ಸರ್, ಜನರಿಗೆ ತೋರಿಸ್ಬೋದು ಸರ್. ಇದು ಆಂಬ್ಯುಲೆನ್ಸ್ ನೋಡ್ರಿ ಸರ್, ಇದು ಚೇರ್ದು ಇದು ಪರ್ನಿ ಅದ ನೋಡ್ರಿ, ಇದು ಆಗಿಲ್ಲ ಸರ್. ಇದು ಹೈಟೆಕ್ ಆಂಬ್ಯುಲೆನ್ಸ್ ಸರ್. ಇದು एक आदमी की अगर जान बचाना है तो ये बहुत बड़ा एक ज़रिया है, जो गवर्नमेंट जो है हुमनाबाद के हॉस्पिटल को जो है, यहाँ के हमारे जो माजी मंत्री हैं राजशेखर पाटिल साहब, उन्होंने जो है हुमनाबाद की अवाम की जो है सहूलत के वास्ते देने के बाद आज तक जो है ये एम्बुलेंस यहाँ से हटी नहीं. इसको पूरा स्क्रैप होने आया. देखो आप, मैं बता रहा हूँ ना, तोस्ता इधर JK न्यूज़ मुखंतर नोड्री ಇದು ಸರ್. ಹ್ಯಾಂಗೆ ಅದು ಹೈಟೆಕ್ ಆಂಬ್ಯುಲೆನ್ಸ್ ಇದೆ ಸರ್. ಇದು ಎಲ್ಲ ವೆಂಟಿಲೇಷನ್, ಎಲ್ಲ ವೆಂಟಿಲೇಟರ್, ಎಲ್ಲ ಅದು ಫೆಸಿಲಿಟಿ ಇದೆ ಅದರೊಳಗೆ. ಯಾಕೆ ಇದು ಸ್ಕ್ರಾಪ್ ಕಂಡೀಷನ್ದಾಗ ತರ್ತಾ ಇದ್ದೀವಿ? ಯಾರ್ದು ಇದು ಹೊಣೆ? ಯಾರ್ದು ಇದು ರೆಸ್ಪಾನ್ಸಿಬಲ್? ಯಾಕೆ ಹುಮ್ನಾಬಾದಿಗೆ ಜನರಿಗೆ ತೊಂದರೆ ಕೊಡ್ತಾ ಇದ್ದೀವಿ? ಇದು ಯಾಕೆ ನಾವು ಜಿಲ್ಲಾ ಮತ್ತು ತಾಲೂಕು ಆಡಳಿತರವರಿಗೆ ಮತ್ತು ಇಲ್ಲಿಂದ ಶಾಸಕರಿಗೆ ಸವಾಲು ಮಾಡ್ತಾ ಇದ್ದೀವಿ? ಇದು ಏನು ಸರ್? ಇದು ಹ್ಯಾಂಗಿದು ಇದು ಐತ್ರಿ. ಇದು ನೋಡಿ ಸರ್, ತಾವು ತೋರಿಸ್ರಿ ಸರ್. ಇದು ಪರ್ನಿನ ಇದು ಆಗಿಲ್ಲ ಸರ್. ಇದು ಪ್ಲಾಸ್ಟಿಕ್ ಏನು ಇದು ಅದ, ಮತ್ತೆ ಸ್ಕ್ರಾಪ್ ಕಂಡೀಷನ್ದಾಗ ಬಿಟ್ಟಿದೆ. ಇದು ನೋಡಿ ಸರ್, ಇದು ನೋಡಿ ಸರ್ ಹೆಂಗಿದೆ ಇದು ಕಂಡೀಷನ್ ನೋಡ್ರಿ. ಇದಕ್ಕೆ ಒಂದು ಡ್ರೈವರ್ ಕೊಡ್ಲಾಕ ಇದು ಹಾಸ್ಪಿಟಲ್ ಅವರಿಗೆ ಮತ್ತು DHO ಡಿಸ್ಟಿಕ್ ಹೆಲ್ತ್ ಆಫೀಸರಿಗೆ ಕೊಡ್ತಾ ಇಲ್ಲ ಅಂದ್ರೆ ಸರ್, ಇದು ಎಷ್ಟು ಮಟ್ಟಿಗೆ ಇದು ಅದ ತಾವು ಖುದ್ ನೋಡ್ಬೇಕು ಮತ್ತು ಜನರ ತೀರ್ಮಾನ ತಗೋಬೇಕು ಸರ್. ಅದು ಏನದ, ಏನು ಪರಿಸ್ಥಿತಿ ಅದ ಹೆಲ್ತ್ ಇಶ್ಯೂ ಬಗ್ಗೆ. ಇದು ಒಂದೇ ಇಲ್ಲ ಸರ್, ಅಲ್ಲಿ ಮಗು ಒಂದು ಆಂಬ್ಯುಲೆನ್ಸ್ ಅದು ಭೀ ಸ್ಕ್ರಾಪ್ದಾಗ ಬಂದಿದ್ದ ಕಂಡೀಷನ್ದಾಗ ಹಾಕಿಬಿಟ್ಟಿದ್ರಿ ಸರ್. ಅದು ಮತ್ತು ಒಂದು ಆಂಬ್ಯುಲೆನ್ಸ್ ಅದ ಸರ್, ಅದು ಟೈರ್ ಪಂಕ್ಚರ್ ಆಗ್ಯದ ಸರ್, ಅಲ್ಲೇ ಬಿಟ್ಟು ಹಾಕಿದ್ರಿ, ಅದು ಬಿಸಾಕಿದ್ರಿ. तालुका हॉस्पिटल
ಏನು ಆಡಳಿತ ಮಂಡಳಿ ಅದ ಅದು ಮತ್ತು ಜಿಲ್ಲಾದಾಗ ಏನು ಅಧಿಕಾರಿ ಅದ ಇದ್ರ ನಿರ್ಲಕ್ಷ್ಯದಿಂದ ಎಷ್ಟು ಕಂಡೀಷನ್ ಆಗ್ಯಾ ಬಿಟ್ಟಿದೆ. ಮತ್ತು ಇದ್ರ ಮೇಲೆ ಯಾರು ನೋಡ್ಬೇಕು, ಇಲ್ಲಿಂದ ಸ್ಥಳೀಯ ಶಾಸಕರು ನೋಡ್ಬೇಕು. ಶಾಸಕರು ಭೇಟಿ ಮಾಡಿದ್ರಿ ಶಾಸಕ ಸಾಹೇಬರು ಭೇಟಿ ಮಾಡ್ಕಸಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ಗೆ ಕ್ಲಾಸ್ ತೊಗೊಂಡಿರಿ. ಇದು ಆಂಬುಲೆನ್ಸ್ ಬಗ್ಗೆ ಯಾಕೆ ಕಾಳಜಿ ತೋರಿಸ್ತಾ ಇಲ್ಲ ಮಾನ್ಯ ಶಾಸಕರು? ಇದು KKRDBದಾಗ 5,000 ರೂಪಾಯಿ ಫಂಡ್ ಕೊಡ್ತಾ 5,000 ಕೋಟಿ ರೂಪಾಯಿ ಫಂಡ್ ಕೊಡ್ತಾ ಇದ್ರಿ ರಾಜ್ಯ ಸರ್ಕಾರ. ಅದರ ಒಳಗೆ ಕ್ಲಿಯರ್ ಗೈಡ್ಲೈನ್ಸ್ ಇದೆ. 60% ಮಾತ್ರ 60% ಫಂಡ್ ಯುಟಿಲೈಸ್ ಮಾಡಬೇಕಂದ್ರೆ ಹೆಲ್ತ್ ಮತ್ತು ಎಜುಕೇಷನ್ ಸಲುವಾಗಿ. ಇದು ನೋಡ್ರಿ ಹ್ಯಾಂಗೆ ಇದು ಕೊಡ್ತಾ ಇದ್ದೀವಿ. 55 ಲಕ್ಷ ರೂಪಾಯಿದು ಮಾಜಿ ಮಂತ್ರಿ ಕಾಳಜಿಲಿಂದ ಹುಮ್ನಾಬಾದ್ ಜನರಿಗೆ ಸವಲತ್ತು ಆಗಬೇಕಂದ್ರೆ ಕೊಟ್ಟಿದ್ರಿ. ಇದು ಹೆಂಗೆ ಇಟ್ಟು ಸ್ಕ್ರ್ಯಾಪ್ ಮಾಡ್ತಾ ಇದ್ದೀವಿ. ಇದು ನಾವು ನೇರವಾಗಿ ಶಾಸಕರಿಗೆ ಸವಾಲು ಮಾಡ್ತಾ ಇದ್ದೀವಿ. ಶಾಸಕರೇ, ಇದು ನಿಮ್ಮದು ಜವಾಬ್ದಾರಿ, ಜನರಿಗೆ ನೋಡಬೇಕು ಹೆಲ್ತ್ ಇಶ್ಯೂ ಬಗ್ಗೆ. ಯಾಕಂದರೆ ತಾವು ಎಲೆಕ್ಷನ್ದಲ್ಲಿ ಹುಮ್ನಾಬಾದಿಗೆ ಜನರಿಗೆ ನೀವು ಮಾತು ಕೊಟ್ಟಿದ್ದೀರಿ, ನಾವು ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿನ ಜನರಿಗೆ ಹೆಲ್ತ್ ಇಶ್ಯೂ ಭಾಳ ಇದೆ. ಹೆಲ್ತ್ ಇಶ್ಯೂಗೂ ಬಗ್ಗೆ ಸೋಲಾಪುರ್, ಹೈದರಾಬಾದ್, ಪೂನಾ, ಮುಂಬೈಗೆ ಹೋಗ್ತಾ ಇದ್ದೀರಿ. ತಾವೇ ಮಾತು ಕೊಟ್ಟಿದ್ದೀರ ಶಾಸಕರೇ. ಇದು ನೇರವಾಗಿ ಶಾಸಕರಿಗೆ ನಾವು ಸವಾಲು ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟು ಇದು ಮಾಡ್ತಾ ಇದ್ದೀವಿ ಸರ್? ಹಾಂ, ಇದಕ್ಕೆ ಒಂದು ಡ್ರೈವರ್ ಕೊಡ್ತಾ ಆಗ್ತಾ ಇಲ್ಲ ಅಂದರೆ ಮತ್ತೆ ಏನು ಮಾಡ್ಬೇಕು ಸರ್? ಇಲ್ಲಿನ ಜನ ಏನು ಹೇಳ್ಬೇಕು सर? ಅದು हमको इतना तकलीफ हुआ. वो बच्ची बोल रही सो देखकर साहब, हमको जो है आंखों में आंसू आया. 1 घंटे तक उसका भाई तड़पा. हमारा भाई तड़पा साहब. उसको जो है अगर एम्बुलेंस मिलती तो उसकी जान बचाई जा सकती थी, उसका घर बचा जा सकता था. पूरी फैमिली उसकी जो है परेशान है. आज कौन जिम्मेदार इसका? मैं आपको बताऊं, मैं मान्य ಶಾಸಕರಿಗೆ ನಾವು KDPದಾಗ ಮನವಿ ಕೊಟ್ಟಿದ್ರಿ. घाटबोरलದಾಗ ಒಂದು प्रेग्नेंट लेडी सर, ಅವ್ರದ್ದು चिकित्सा सिक्किಲ್ಲ. और एम्बुलेंस और उनका खुद पिताजी जो है एम्बुलेंस चलाते लेके सर, यहाँ पर लेडीज़ लाने के बाद उसको चिकित्सा नहीं मिली, डेथ हो गया है. ऐसी हालत है हुमनाबाद की. कौन बताना इसको, कौन बोलना? ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.